ಮಲ್ಲಿಕಾರ್ಜುನ ಮುತ್ಯವನ್ನ ರಕ್ಷಣೆ ಮಾಡೋದಕ್ಕೂ ಒಂದಾದ ಸರ್ವ ಧರ್ಮ ಭಕ್ತರು ಪೋಕ್ಸೋ ಪ್ರಕರಣ ರದ್ದು ಕೋರಿ ಆಕ್ರೋಶ. ಬಾಲಕಿ ಜೊತೆ ಅನುಚಿತ ವರ್ತನೆ ಸಂಬಂಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಮಲ್ಲಿಕಾರ್ಜುನ ಮುತ್ಯ ಬಾಲಕಿಯ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಬಾಲಕಿ ಜೊತೆ ಅನುಚಿತ ವರ್ತನೆ ಸಂಬಂಧ ಪೋಕ್ಸೋ ಕೇಸು. ಈಗ ಪೋಷಕರನ್ನು ಒಳಗೊಂಡು ಇಡೀ ಗ್ರಾಮವೇ ಒಂದಾಗಿ ಮಠದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುತ್ತಿನ ಹಿಂದೆ ವಾತ್ಸಲ್ಯ ಇತ್ತು ಎಂದ ಗ್ರಾಮಸ್ಥರು. ಬಾಲಕಿ ಸ್ಟೇಟ್ಮೆಂಟ್ ಬಳಿಕವೇ ಮುತ್ಯ ಹಣೆ ಬರಹ ಪ್ರಕಟ ಆಗೋದು. ಅಜ್ಞಾತರಾಗಿರುವ ಮುತ್ಯ ಮಠಕ್ಕೆ ಬರುತ್ತಿರುವ ಭಕ್ತ ವೃಂದ. ಮಲ್ಲಿಕಾರ್ಜುನ ಮುತ್ಯಾರನ್ನ ರಕ್ಷಣೆ ಮಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಒಂದಾದ್ರು. ನೋಡಿ, ಕೆಲ ಪೋಕ್ಸೋ ಪ್ರಕರಣದಲ್ಲಿ ನಾವು ಏನು ಅನ್ಕೊಂಡಿರ್ತೀವೋ ಹಂಗಿರೋದಿಲ್ಲ. ಮುತ್ತು ಕೊಡುವ ಸಂದರ್ಭ, ಈತನ ಇಂಟೆನ್ ಏನಾಗಿತ್ತು, ಈತನ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇನ್ನು ಈ ಪೋಕ್ಸೋ ಪ್ರಕರಣದಲ್ಲಿ ಬಾಲಕಿಯನ್ನ ಅತ್ಯಂತ ಸುರಕ್ಷಿತ ತಾಣದಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಆ ಬಾಲಕಿಗೆ ಒಂದು ತರಹ ಸಂಶಯ ಬರಬಾರ್ದು, ನನ್ನನ್ನು ಯಾರೋ ಗಾಬರಿಯಿಂದ ಒತ್ಕೊಂಡೋಗಿ ಸ್ಟೇಟ್ಮೆಂಟ್ ಪಡೀತಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಮುಗ್ಧ ಬಾಲೆಯರ ವಿಚಾರಣೆ ನಡೆಸೋದೇ ಒಂದು ರಣರೋಚಕ. ಅವರಿಗೆ ಇಷ್ಟಪಡುವ ಸೋಫಾದಲ್ಲಿ ಕೂರಿಸಲಾಗುತ್ತೆ. ಅದರರ್ಥ ಅವರಿಗೆ ಇಲ್ಲೇನೋ ಒಂದು ನಡೀತಾ ಇದೆ ಅನ್ನೋ ಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಬಾಲೆಯರನ್ನ ಆಕೆಗೆ ಏನು ಇಷ್ಟನೋ ಮುದ್ದಾಗಿ ಪ್ರಶ್ನೆ ಮಾಡಲಾಗುತ್ತೆ. ನಿನಗೇನಾದರೂ ಆ ಅಂಕಲ್ ಗಾಬರಿ ಪಡಿಸಿದ್ರಾ, ನಿನಗೆ ಅವರು ಒತ್ತಾಯಪೂರ್ವಕವಾಗಿ ಏನೋ ಮುತ್ತು ಕೊಡೋದಕ್ಕೆ ಪ್ರಯತ್ನ ಪಟ್ಟರೆ, ಈ ತರಹ ಪ್ರಶ್ನೆಗಳನ್ನು ಹೊರತುಪಡಿಸಿ ಆ ಬಾಲೆಯ ಆ ಸಂದರ್ಭದಲ್ಲಿ ಏನು ಈ ಸೀನ್ ನಡೀತೋ ಆ ಸಂದರ್ಭದಲ್ಲಿ ಆ ಬಾಲೆಗೇನಾದರೂ ಉಪದ್ರವದಂತೆ ಭಾಸವಾಯಿತಾ, ಇರಿಸು ಮುರಿಸಾಯಿತಾ, ತನಗಿಷ್ಟವಿಲ್ಲದಿದ್ದರೂ ಒಬ್ಬ ಅದನ್ನು ಬಲವಂತವಾಗಿ ಕೊಡ್ತಿದ್ದಾನೆ ಅನ್ನೋ ಭಾವಕ್ಕೇನಾದರೂ ಆ ಬಾಲೆ ಒಳಗಾಗಿತ್ತ, ಈ ಎಲ್ಲವೂ ಕೂಡ ಸಂಬಂಧಪಟ್ಟಂತೆ ಪೋಕ್ಸೋ ಪ್ರಕರಣ ದಾಖಲಾದ ಕೂಡಲೇ ಆ ಬಾಲೆಯ ಜೊತೆ ಕೇಳಲಾಗುತ್ತೆ. ಅದರರ್ಥ ಬೇರೆ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದಂತಲ್ಲ. ಕಾರಣ ಇದು ಪೋಕ್ಸೋ ಪ್ರಕರಣ. ಬದುಕಿ ಬಾಳಬೇಕಾದಂತಹ ಒಂದು ಬಾಲೆಯ ಪ್ರಬುದ್ಧವಾದಂತಹ ಜೀವನ ಭವಿಷ್ಯ. ಹಾಗಾಗಿ ಇದು ಅತ್ಯಂತ ಸೂಕ್ಷ್ಮ ಪ್ರಕರಣ. ಇನ್ನು ಮುತ್ಯ ತಿಕ್ಲು ಥರ ಆಡ್ತಾ ಇದ್ದ, ಅವನು ಹವ್ಯಾಸನೇ ಹಿಂಗೆ ಎತ್ಕೊಂಡು ನಿನ್ನ ಹವ್ಯಾಸ ನಿನ್ನ ಮನೆಯಲ್ಲಿ, ಸಮಾಜದಲ್ಲಲ್ಲ, ಸಾರ್ವಜನಿಕವಾಗಲ್ಲ, ಯಾರದೋ ಅಪ್ಪ ಅಮ್ಮನ ಮಕ್ಕಳ ಮುಂದಲ್ಲ. ಸೊ ಹಾಗಾಗಿ ಈ ತರಹದ ಅಸಭ್ಯ ಮತ್ತು ಅನುಚಿತ ವರ್ತನೆ ಮುಂದೆ ಯಾರೂ ಮಾಡಬಾರ್ದು. ಕೈಗಳಿಂದ ಕುತ್ತಿಗೆಯನ್ನು ಹಿಸ್ಕೋದು, ಎತ್ತಿ ಮಂಚಕ್ಕೆ ಬಿಸಾಕೋದು, ಇದು ನಿಮ್ಮ ಆಶೀರ್ವಾದದ ಶೈಲಿನೇ ಆಗಿದ್ದರೆ ಅದು ನಿಮಗಾಯಿತು. ಆದರೆ ಈ ಸಮಾಜದಲ್ಲಿ ಬದುಕುವಂತಹ ಯಾವುದೋ ಪೋಷಕರ ಮಕ್ಕಳು ನೋಡಿ, ಈ ಪೋಕ್ಸೋ ಪ್ರಕರಣದಲ್ಲಿ ತಂದೆ ತಾಯಿ ಮುತ್ಯನ ಪರವಿದ್ದರೂ ಕೂಡ ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣೆ ನಡೆದೇ ನಡೆಯುತ್ತೆ. ಬಾಲಕಿ ಜೊತೆ ಅನುಚಿತ ವರ್ತನೆ ಸಂಬಂಧ ಪೋಕ್ಸೋ ಪ್ರಕರಣ ದಾಖಲು. ಆದರೆ ಪೋಷಕರ ದೂರಿಲ್ಲದೆ ಹೇಗೆ ದಾಖಲಾಯಿತು? ಪೋಕ್ಸೋ ಅನ್ನೋದನ್ನ ಸ್ವಯಂ ಪ್ರೇರಿತವಾಗಲೂ ಕೂಡ ದಾಖಲು ಮಾಡಬಹುದು. ಮಕ್ಕಳ ಆಯೋಗ ಅಂತ ಅದಕ್ಕೆ ಇರುತ್ತೆ. ಮುತ್ತಿನ ಹಿಂದೆ ವಾತ್ಸಲ್ಯ ಇತ್ತು ಎಂದ ಗ್ರಾಮಸ್ಥರು. ಬಾಲಕಿ ಸ್ಟೇಟ್ಮೆಂಟ್ ಬಳಿಕವೇ ಮುತ್ಯ ಹಣೆ ಬರ ಪ್ರಕಟ ಆಗುತ್ತೆ. ಅಜ್ಞಾತವಾಗಿರುವಂತಹ ಮುತ್ಯ, ಆದರೆ ಮಠಕ್ಕೆ ಜನ ಬರ್ತಿದ್ದಾರೆ. ನಮ್ಮ ಮುತ್ಯಾಗೆ ಮೋಸ ಆಗಿದೆ, ನಮ್ಮ ಮುತ್ಯಾಗೆ ಅನ್ಯಾಯ ಆಗಿದೆ, ನಮ್ಮ ಮುತ್ಯ ವಿರುದ್ಧ ಷಡ್ಯಂತ್ರ ಆಗಿದೆ, ನಮ್ಮ ಮುತ್ಯಾರ ಹೆಸರು ಹಾಳು ಮಾಡಬೇಕು ಅಂಥೇಳಿ ಜನ, ಒಂದಷ್ಟು ವರ್ಗ ಇದರ ಹಿಂದೆ ಕೆಲಸ ಮಾಡಿದೆ ಅಂಥೇಳಿ ಸರ್ವ ಧರ್ಮದ ಭಕ್ತರಿದ್ರಂತೆ. ಅಲ್ಲಿ ಎಲ್ಲ ಧರ್ಮದ ಭಕ್ತರು ಕೂಡ ಅಲ್ಲಿ ಬಂದು ಮಠದ ಮುಂದೆ ಮುತ್ಯ ಪರ ಬ್ಯಾಟ್ ಬೀಸ್ತಿದ್ದಾರೆ. ಜೊತೆಗೆ ಈ ಬಾಲೆಯ ತಂದೆ ತಾಯಿ ಅವರು ಕೂಡ ನಮ್ಮ ಮುತ್ಯ ಈ ಹಿಂದಿನಲ್ಲೂ ಕೂಡ ಹಿಂಗೆ ನಡೆಸ್ತಾ ಇದ್ರು, ಅವರಲ್ಲಿ ಯಾವ ಕೆಟ್ಟ ಉದ್ದೇಶಗಳು ಇರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಪೋಕ್ಸೋ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡೋಣ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.